ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ. ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಏನಾದರೂ ಒಂದು ಬಂಗಾರವನ್ನು ಕೊಂಡ್ಕೊಳ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಕ್ಕಂಥ ಒಂದು 6 ಟಿಪ್ಸ್ ಅನ್ನ ತಾವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಲ್ಲಾಂದ್ರೆ ಬಹಳ ಒಂದು ಲಾಸ್ ಅಲ್ಲಿ ಬರ್ತೀರಾ. ಹಾಗೆ ಏನಪ್ಪಾ ಅಂದ್ರೆ, ಈ ಒಂದು ಚಿನ್ನವನ್ನು ಕೊಂಡ್ಕೋಬೇಕಾದ್ರೆ ಒಂದು 6 ಮೇನ್ ಪಾಯಿಂಟ್ಸ್ಗಳಿದಾವೆ. ಅವು ಪಾಯಿಂಟ್ಸ್ಗಳ ಮೇನ್ ತಾವು ನೋಡ್ಕೊಂಡ್ರೆ ಅಂದ್ರೆ, ಈ ಒಂದು ಚಿನ್ನವನ್ನು ತಗೊಂಡು ಮತ್ತೆ ನೀವು ರಿಟರ್ನ್ ಆಗಿ ಕೊಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಬರ್ಬೋದು. ಆದರೆ ಈ ಒಂದು 6 ಪಾಯಿಂಟ್ಗಳನ್ನು ಕೇಳಿದ ಮೇಲೆ ತಮಗೆ ಜಾಸ್ತಿ ಏನು ಲಾಸ್ ಆಗೋದಿಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಈ ಒಂದು ಚಿನ್ನದಲ್ಲಿ ಬಹಳ ಗೋಲ್ಮಾಲ್ ಇದೆ. ಏನಪ್ಪಾ ಅಂದ್ರೆ, ಕೊಂಡ್ಕೊಳ್ಳಕ್ ಹೋದಾಗ ಒಂದು ರೇಟ್ ಇರುತ್ತೆ, ಮತ್ತೆ ನೀವು ರಿಟರ್ನ್ ಕೊಡ್ಲಿಕ್ಕೆ ಹೋದಾಗ ಇದರ ಒಂದು ಮೇಕಿಂಗ್ ಚಾರ್ಜು ಮತ್ತೆ ಇದರ ಒಂದು ಕ್ಯಾರೆಟು ಇವೆಲ್ಲವೂ ಕೂಡ ಡೀಟೇಲ್ ಅನ್ನ 6 ಪಾಯಿಂಟ್ಸ್ ಗಳನ್ನ ತಾವು ಏನು ನೆನ್ಪಿಡ್ಬೇಕು ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 5-6 ನಿಮಿಷದ ವಿಡಿಯೋ ಆಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನಾದರೂ ನೀವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡಿದ್ಮೇಲೆ ತಮಗೆ ಪೂರ್ತಿ ಐಡಿಯಾ ಇಲ್ಲೇ ಬರುತ್ತೆ. ಇಲ್ಲಿ ಬಂದ್ಮೇಲೆ ನೀವು ಡೈರೆಕ್ಟ್ ಹೋಗಿ ಅವ್ರು ಏನು ಹೇಳಿದ್ರು ತಮಗೆ ಎಲ್ಲವೂ ಗೊತ್ತಾಗುತ್ತೆ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಾನು ಹೇಳ್ತಕ್ಕಂಥ ಮಾಹಿತಿ ತಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಕೂಡ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ವಂದನೆಗಳು. ಬನ್ನಿ, ಗೋಲ್ಡ್ ಬಂಗಾರವನ್ನು ಕೊಂಡ್ಕೋಬೇಕಾದ್ರೆ ಯಾವ 6 ಪಾಯಿಂಟ್ಸ್ಗಳು ನೆನಪಿನಲ್ಲಿ ಇಟ್ಕೋಬೇಕು, ಯಾವ 6 ಪಾಯಿಂಟ್ಸ್ಗಳನ್ನು ತಾವು ಅಬ್ಸರ್ವ್ ಮಾಡಬೇಕು ಬಂಗಾರವನ್ನು ತಗೊಳ್ಳಿಕ್ಕೆ ಹೋದಾಗ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಮೊದಲನೇದಾಗಿ ಫಸ್ಟ್ ಏನಪ್ಪಾ ಅಂದ್ರೆ, ಗೋಲ್ಡ್ ರೇಟ್ 18 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ, ಮತ್ತೆ 20 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ, 22 ಕ್ಯಾರೆಟ್ ಗೋಲ್ಡ್ ರೇಟ್ ಎಷ್ಟಿದೆ, 24 ಗೋಲ್ಡ್ ರೇಟ್ ಎಷ್ಟಿದೆ ಅಂತ ತಾವು ಏನಪ್ಪಾ ಆನ್ಲೈನ್ ನಲ್ಲೂ ಚೆಕ್ ಮಾಡ್ಕೋಬಹುದು. ಹಾಗೆ ಅಲ್ಲಿ ದುಕಾನದವರು ಏನಪ್ಪಾ ಅಂದ್ರೆ, ನೀವು ಯಾವ ಶೋರೂಮ್ಗೆ ಹೋಗಿರ್ತಾರ ಅವರು ಕೂಡ ಹಚ್ಚಿರ್ತಾರೆ ಆ ಇದು ಮತ್ತೆ ನಿಮ್ಮ ಆನ್ಲೈನ್ ನಲ್ಲಿ. ಯಾಕಂದ್ರೆ ಡೈಲಿ 2 ಟೈಮು ಈ ಬಂಗಾರ ಗೋಲ್ಡ್ ರೇಟ್ ಚೇಂಜ್ ಆಗುತ್ತೆ, ಮಧ್ಯಾಹ್ನ ಹಾಗೆ ಸಾಯಂಕಾಲ. ಅದಕ್ಕಾಗಿ ತಾವು ಏನಪ್ಪಾ ಅಂದ್ರೆ, ಈ ಗೋಲ್ಡ್ ರೇಟ್ ಅನ್ನ ತಾವು ಅಬ್ಸರ್ವ್ ಮಾಡಬೇಕು. ಅವ್ರು ಹಚ್ಚಿರ್ತಕ್ಕಂಥ ರೇಟು ಮತ್ತೆ ಈಗ ತಮಗೆ ಆನ್ಲೈನ್ ನಲ್ಲಿ ತೋರಿಸ್ತಕ್ಕಂಥ ರೇಟು ಎಲ್ಲವೂ ಕರೆಕ್ಟ್ ಆಗಿದ್ರೆ, ಈಗ ವೀಕ್ಷಕರೇ ತಾವು ಗೋಲ್ಡ್ ಅನ್ನ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನೆನ್ಪಿಡಬೇಕಾದಂತ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇಕಿಂಗ್ ಚಾರ್ಜಸ್. ಈ ಏನಪ್ಪಾ ಅಂದ್ರೆ, ತಾವು ಗೋಲ್ಡ್ ಅನ್ನ ಈ ನಾನಾ ತರಹದ ಆಭರಣಗಳಿರ್ತವೆ, ಡಿಸೈನ್ಸ್ ಇರ್ತವೆ. ಆ ಡಿಸೈನ್ ಮೇಲೆ ಏನಪ್ಪಾ ಅಂದ್ರೆ ತಮಗೆ ಮೇಕಿಂಗ್ ಚಾರ್ಜಸ್ ಅನ್ನ ಅಪ್ಲೈ ಮಾಡ್ತಾರೆ. ಮೇಕಿಂಗ್ ಚಾರ್ಜಸ್ ಅಪ್ಲೈ ಮಾಡೋದು ತಾವು ಎಷ್ಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರ. ಈಗ 5 ತೊಲೆದು 5 ಏನಪ್ಪಾ ಅಂದ್ರೆ 50 ಗ್ರಾಮ್ದು ಏನಾದ್ರೂ ನೆಕ್ಲೆಸ್ ತಗೊಂಡ್ರಿಪ್ಪ ಅಂದ್ರೆ ಆ 50 ಗ್ರಾಮ್ ಮೇಲೆ ಏನಪ್ಪಾ ಅಂದ್ರೆ ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತಾರೆ. ಅದಕ್ಕಾಗಿ ಈ 4% ಇಂದ 20% ಮತ್ತೆ ಇನ್ನೂ ಡಿಸೈನ್ ಇನ್ನೂ ಚೆನ್ನಾಗಿದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಅದು ಇನ್ನೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಮೇಕಿಂಗ್ ಚಾರ್ಜಸ್. ಈ ಮೇಕಿಂಗ್ ಚಾರ್ಜಸ್ ಅಲ್ಲಿ 2 ಟೈಪ್ ಇದಾವೆ. ಏನಪ್ಪಾ ಅಂದ್ರೆ, ಹ್ಯಾಂಡ್ ಮೇಡು ಅಂತ ಬರುತ್ತೆ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮಷಿನ್ ಮೇಡ್ ಅಂತ. ಈ ಹ್ಯಾಂಡ್ ಮೇಡ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಈ ಮಷಿನ್ ಮೇಡ್ ಅಲ್ಲಿ ಸ್ವಲ್ಪ ಈಸಿಯಾಗಿ ಬೇಗನೆ ಆಭರಣಗಳು ರೆಡಿ ಆಗ್ತಾವ ಅಂತ ಹೇಳಿ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ, ತಾವು 1,00,000 ರೂಪಾಯಿದು ಏನಾದ್ರು ನೆಕ್ಲೆಸ್ ಏನಾದ್ರು ಆಭರಣ ತಗೊಂಡ್ರಪ್ಪ ಅಂದ್ರೆ ಮೇಲೆ 20,000 ರೂಪಾಯಿ ತಮಗೆ ಮೇಕಿಂಗ್ ಚಾರ್ಜಸ್ ಬರೋ ಚಾನ್ಸಸ್ ಇರುತ್ತೆ. ಈಗ ತಾವು ಏನೋ ತಾವು ರಿಟರ್ನ್ ಕೊಡ್ಲಿಕ್ಕೆ ಹೋದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಗೋಲ್ಡ್ ಡಿಫ್ರೆನ್ಸ್ ರೇಟು ಕೂಡ ಕಟ್ ಆಗುತ್ತೆ. ಹಾಗೆ ಮೇಕಿಂಗ್ ಚಾರ್ಜಸ್ ಕೂಡ ಅದರಲ್ಲಿ ಬರೋದಿಲ್ಲ. ತಮಗೆ 1 ಲಕ್ಷಕ್ಕಿಂತ ಒಳಗೆ ಈ ಅಮೌಂಟ್
ಒಂದು ರಿಟರ್ನ್ ಅನ್ನು ಅವರು ತಗೊಳ್ತಾರೆ. ಅದಕ್ಕಾಗಿ ಒಂದು ಮೇಕಿಂಗ್ ಚಾರ್ಜಸ್ ಅನ್ನ ಸ್ವಲ್ಪ ಒಂದು ಏನಪ್ಪಾ ಅಂದ್ರೆ ಒಂದು ಗಮನದಲ್ಲಿಟ್ಟು ಕರೆಕ್ಟ್ ಆಗಿ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಈ ಪೂರ್ತಿ ಗೋಲ್ಡ್ ಮೇಲೆ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಗೋಲ್ಡ್ ವೇಟ್ ಎಷ್ಟು ಇರುತ್ತೆ ಅದರ ಮೇಲೆ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಅದು ತಾವು ಒಂದು ಎಕ್ಸ್ಟ್ರಾ ಒಂದು ಪೇ ಮಾಡಬೇಕಾಗುತ್ತೆ. ತಾವು ರಿಟರ್ನ್ ಕೊಡ್ಲಿಕ್ಕೆ ಹೋದಾಗ ಇದು ಮೇಕಿಂಗ್ ಚಾರ್ಜಸ್ ಕೌಂಟ್ ಆಗೋದಿಲ್ಲ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಈಗ ನೀವು ಏನ್ ಮಾಡ್ತೀರಪ್ಪಾ ಅಂದ್ರೆ ಒಂದು ಚಿನ್ನವನ್ನು ತಗೊಳ್ಳೋ ಟೈಮ್ನಲ್ಲಿ ಈಗ ಅದು ಒಂದು ಏನು ಹ್ಯಾಂಡ್ ಮೇಡ್ ಇದೆಯೋ ಮತ್ತೆ ಒಂದು ಮೇಕಿಂಗ್ ಚಾರ್ಜಸ್ ಅಪ್ಲೈ ಮಾಡೋದ್ರಲ್ಲಿ ಅದೊಂದು ಹ್ಯಾಂಡ್ ಮೇಡ್ ಇದೆಯೋ ಏನು ಮಷಿನ್ ಮೇಡ್ ಇದೆಯೋ, ಮಷಿನ್ ಮೇಡ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದು ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ ಅಂದ್ರೆ ಎಲ್ಲವೂ ಡಿಸೈನ್ ಕೂಡ ಒಂದು ಆಟೋಮೆಟಿಕ್ ಆಗೋದ್ರಿಂದ ಆ ಒಂದು ಮಷಿನ್ ಮೇಡ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಮತ್ತೆ ಹ್ಯಾಂಡ್ ಮೇಡ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಆದ್ರೆ ನಿಮಗ ಇಲ್ಲಿ ಶೋರೂಮ್ಗೆ ಹೋದ್ಮೇಲೆ ಯಾವುದಂತ ಗೊತ್ತಾಗೋದಿಲ್ಲ. ಯಾವುದು ಒಂದು ಹ್ಯಾಂಡ್ ಮೇಡ್ ಇದೆ, ಯಾವುದು ಒಂದು ಮೆಷಿನ್ ಮೇಡ್ ಇದೆ, ಯಾವುದು ಗುರ್ತಾಗೋದಿಲ್ಲ. ಯಾರು ಒಂದು ಕ್ವಶನ್ ಮಾಡಕ್ ಆಗೋದಿಲ್ಲ. ಅವರು ಒಂದು ಹಚ್ಚಿದ್ದೇ ರೇಟು, ನೀವು ತಗೊಂಡಿದ್ದೇ ರೇಟು ಅಷ್ಟೇ. ಈಗ ಅವರು ಒಂದು ಹೇಳಿದ್ದೇ ರೇಟು. ಅದಕ್ಕಾಗಿ ಇವೆಲ್ಲವೂ ಕೂಡ ಒಂದು ತಾವು ಗಮನಿಸಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಮೂರನೇದಾಗಿ ಒಂದು ಗೋಲ್ಡ್ ಪ್ಯೂರಿಟಿ. ಈಗ ತಾವು ಒಂದು 18 ಕ್ಯಾರೆಟ್ದು ಯೂಸ್ ಮಾಡ್ತಾ ಇದ್ದೀರಾ, ಒಂದು ಏನಪ್ಪ 22 ಕ್ಯಾರೆಟ್ ಒಂದು ಗೋಲ್ಡ್ ಚಿನ್ನವನ್ನು ತಗೊಳ್ತಾ ಇದ್ದೀರಾ, ಇಲ್ಲ 24 ಕ್ಯಾರೆಟ್ ಚಿನ್ನವನ್ನು ತಗೊಳ್ತಾ ಇದ್ದೀರಾ. ಈ ಒಂದು ಗೋಲ್ಡ್ ಪ್ಯೂರಿಟಿ ಬಗ್ಗೆ ತಾವು ಪೂರ್ತಿ ಡೀಟೇಲ್ ಆಗಿ ಕೇಳ್ಕೋಬೇಕು. ಹಾಗೆ ಇದರ ಒಂದು ಹಾಲ್ಮಾರ್ಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಲ್ಮಾರ್ಕ್ ಒಂದು ಏನಪ್ಪಾ ಅಂದ್ರೆ 916 ಇತ್ತಂದ್ರೆ 916 ಹಾಲ್ಮಾರ್ಕ್ ಇರುತ್ತೆ. ಆ ಹಾಲ್ಮಾರ್ಕ್ ಸರ್ಟಿಫಿಕೇಟ್ ತಗೊಂಡ್ರೆ ನೀವು ಯಾವುದೇ ಮತ್ತು ಮುಂದೆ ಯಾವಾಗ ಎಷ್ಟು ವರ್ಷ ಆದ್ಮೇಲೆ ತಾವು ರಿಟರ್ನ್ ಕೊಡ್ಲಿಕ್ಕೆ ಹೋದ್ರೆ ಆ ಒಂದು ಪ್ಯೂರ್ ಗೋಲ್ಡ್ಗೆ ಅಷ್ಟು ಒಂದು ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಾರೆ. ಆ ಪ್ರೈಸ್ಗೆ ತಮಗೆ ಒಂದು ರಿಟರ್ನ್ ಕೂಡ ಬರುತ್ತೆ. ಅದಕ್ಕಾಗಿ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ. ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಒಂದು ಪ್ಯೂರಿಟಿ, ಈ ಒಂದು ಯಾವಾಗ್ಲೂ ಒಂದು ಹಾಲ್ಮಾರ್ಕ್ ಇದ್ದಿದ್ದು ತಗೊಂಡ್ರಪ್ಪ ಅಂದ್ರೆ ತಮಗೆ ಒಂದು ಸೇಫ್ ಇರುತ್ತೆ. ತಾವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, 24 ಕ್ಯಾರೆಟ್ ತಗೊಳ್ಳಿ, ಅವತ್ತಿನ ರೇಟ್ ಏನಿರುತ್ತೆ ಆ ರೇಟ್ ಮೇಲೆ ತಮಗೆ ಒಂದು ಹಾಲ್ಮಾರ್ಕ್ ಅಪ್ಪ ಅಂದ್ರೆ ಒಂದು ಸರ್ಟಿಫೈಡ್ ಒಂದು ಹಾಲ್ಮಾರ್ಕ್ ಇದು ಇರುತ್ತೆ. ಆ ಒಂದು ಹಾಲ್ಮಾರ್ಕ್ ಇದ್ದಿದ್ದು ತಾವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂದ್ರೆ ನಮಗೆ ಮುಂದೆ ಯಾವಾಗ್ಲೂ ಒಂದು ಏನು ಒಂದು ಧೋಕಾ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಈ ಒಂದು ಹಾಲ್ಮಾರ್ಕ್ ಅನ್ನ ಪಡೆಯೋದನ್ನು ಮರಿಬೇಡಿ, ಈ ಗೋಲ್ಡ್ ಪ್ಯೂರಿಟಿಗೋಸ್ಕರ. ಇದು ಒಂದು 3ನೇ ಪಾಯಿಂಟು. ಈಗ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಒಂದು 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟೋನ್ಸ್, ಕಲ್ಲುಗಳು. ಈಗ ಒಂದು ಏನಪ್ಪಾ ಅಂದ್ರೆ ಒಂದು ಗೋಲ್ಡ್ ಒಂದು ಜ್ಯುವೆಲ್ರಿ ಏನಾದ್ರೂ ಒಂದು ನೆಕ್ಲೆಸ್ ಮತ್ತೆ ಏನಾದ್ರೂ ಒಂದು ಆಭರಣವನ್ನು ತಗೊಳಕ್ ಹೋದ್ರೆ ಅಂದ್ರೆ ಅದು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಏನಾದ್ರೆ ಅದರಲ್ಲಿ ಪ್ರೀಶಿಯಸ್ ಸ್ಟೋನ್ಸ್ ಗಳು ಹಾಕಿರ್ತಾರೆ. ಸಣ್ಣ ಸಣ್ಣ ಸ್ಟೋನ್ಸ್ ಗಳು ಹಾಕಿರ್ತಾರೆ, ಎಲ್ಲವೂ ಸ್ಟೋನ್ಸ್ ಗಳು ಹಾಕಿರ್ತಾರೆ. ಅದು ಒಂದು ಚೆನ್ನಾಗಿ ಕಾಣ್ಲಿ, ಒಂದು ಆಭರಣ ಒಂದು ಲುಕ್ ಬರಲಿ ಅಂತ ಅದಕ್ಕೆ ಸ್ಟೋನ್ಸ್ ಗಳು ಹಾಕಿರ್ತಾರೆ. ಆ ಸ್ಟೋನ್ಸ್ ಒಂದು 200-300 ರೂಪಾಯಿ ಸ್ಟೋನ್ಸ್ ಇರುತ್ತೆ ಅದರ ರೇಟು. ಆದ್ರೂ ಕೂಡ ತಾವು ಒಂದು ಚಿನ್ನವನ್ನು ಆ ಒಂದು ಆಭರಣವನ್ನು ತಗೋಬೇಕಾದ್ರೆ, ಆ ಒಂದು ಜ್ಯುವೆಲರಿಯನ್ನು ತಗೋಬೇಕಾದ್ರೆ ತಾವು ಅದನ್ನ ಚಿನ್ನದ ರೇಟ್ ಕೊಟ್ಟೆ ತಗೋಬೇಕಾಗುತ್ತೆ ಆ ಒಂದು ಸ್ಟೋನ್ಸ್ ಗಳಿಗೆ. ಅದಕ್ಕಾಗಿ ಇದು ಒಂದು ಸಮಸ್ಯೆ ಯಾವಾಗ ಬರುತ್ತಪ್ಪ ಅಂದ್ರೆ, ಇದು ಸಮಸ್ಯೆ ಬರೋದು ತಾವು ಒಂದು ಏನಾದ್ರೂ ಈ ಒಂದು ಜ್ಯುವೆಲ್ರಿ ರಿಟರ್ನ್ ಅವರಿಗೆ ಕೊಡ್ಲಿಕ್ಕೆ ಹೋದ್ರಪ್ಪ ಅಂದ್ರೆ ಆ ಸ್ಟೋನ್ಸ್ ಗಳನ್ನು ತೆಗೆದು ಎಷ್ಟು ನಿಮ್ದೆ ಒಂದು ಬಂಗಾರ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ ಅಷ್ಟಕ್ಕೆ ಅವರು ಒಂದು ರೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಅವಾಗ ಬಹಳ ಒಂದು ಡಿಫ್ರೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಏನಪ್ಪಾ ಅಂದ್ರೆ ಈ ಒಂದು ಸ್ಟೋನ್ಸ್ ಅನ್ನ ಕಡಿಮೆ ಇರತಕ್ಕಂತ ಒಂದು ಆಭರಣವನ್ನು ಚಾಯ್ಸ್ ಮಾಡಿ ತಗೊಂಡ್ರೆ ತಮಗೂ ಕೂಡ ಒಂದು ದುಡ್ಡನ್ನು ಸೇವ್ ಮಾಡ್ಬೋದು. ಹಾಗೆ ಈ ಚಿನ್ನವನ್ನು ಕೊಂಡ್ಕೋಬೇಕಾದ್ರೆ ತಾವು ಒಂದು ಪ್ಯೂರ್ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಒಂದು ಪ್ಯೂರ್ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಭರಣಗಳು ಏನಾದ್ರೂ ಬೇಕಾದ್ರೆ ಈ ಒಂದು ಸ್ಟೋನ್ಸ್ ಗಳು ಕಡಿಮೆ ಇರತಕ್ಕಂಥ ಸ್ಟೋನ್ಸ್ ಗಳು, ಯಾಕಪ್ಪ ಅಂದ್ರೆ ಅವು ಇರ್ತವೆ ಒಂದು 200, 300, 400, 500. ಅದರಲ್ಲಿ ಒಂದು ಕರೆಕ್ಟ್ ಒಂದು ಲುಕ್ ಬರ್ಲಿಕ್ಕೆ ಅವರು ಒಂದು ಡಿಸೈನ್ ಒಂದು ಲುಕ್ ಬರ್ಲಿಕ್ಕೆ ಸ್ಟೋನ್ಸ್ ಗಳು ಹಾಕಿರ್ತಾರೆ. ಆದ್ರೂ ಕೂಡ ಒಂದು 200-300 ರೂಪಾಯಿ ಸ್ಟೋನ್ಸ್ಗೆ ತಾವು ಚಿನ್ನದ ರೇಟ್ ಕೊಟ್ಟು ಒಂದು ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟೋನ್ಸ್ ಗಳು ಕಡಿಮೆ ಇದ್ದಂತ ಒಂದು ಡಿಸೈನ್ ಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ತಮಗೂ ಒಂದು ದುಡ್ಡು ಸೇವ್ ಆಗ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ತಾವು ಒಂದು ನೆನ್ಪಿಟ್ಕೋಬೇಕು ಯಾವಾಗ್ಲೂ, ಈಗ ತಾವು ಈ ಗೋಲ್ಡ್ ಅನ್ನು ಪರ್ಚೇಸ್ ಮಾಡಿದ್ರಿ ಆದ್ರೆ ಅದನ್ನ ರಿಟರ್ನ್ ಅವರಿಗೆ ಏನಾದ್ರು ತಾವು ರಿಟರ್ನ್ ಆಗಿ ಮಾರ್ಬೇಕು ಅಂತ ತಾವು ರಿಟರ್ನ್ ಹೋದ್ರಪ್ಪ ಅಂದ್ರೆ ಇದರಲ್ಲಿ ತಮಗ ಒಂದು ಏನಪ್ಪಾ ಅಂದ್ರೆ ಒಂದು ಮೊದಲನೇದಾಗಿ ಮೇಕಿಂಗ್ ಚಾರ್ಜಸ್ ಹೋಗುತ್ತೆ. ಮತ್ತೆ ಎರಡನೇದಾಗಿ ಈ ಒಂದು ಸ್ಟೋನ್ಸ್ ವೇಟ್ ಅದು ಕೂಡ
ಒಂದು ಏನಪ್ಪಾ ಅಂದ್ರೆ ಅದಕ್ಕೆ ಸ್ಟೋನ್ಸ್ಗಳು ತೆಗೆದು ಕಿಸಿಂದ್ರೆ ನಿಮಗೆ ಒಂದು ಬಂಗಾರದ ಒಂದು ತೂಕ ಮಾಡ್ತಾರೆ. ಆ ಬಂಗಾರದ ತೂಕ ಎಷ್ಟಿರುತ್ತೆ ಅದ್ರ ಮೇಲೆ ಒಂದು ತಮಗೆ ಒಂದು ರೇಟನ್ನು ಫಿಕ್ಸ್ ಮಾಡಿ ಆ ರೇಟಿಗೆ ಅವರು ರಿಟರ್ನ್ ತಗೋತಾರೆ. ಇದು ಒಂದು ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಈಗ ಇನ್ನೊಂದು 5ನೇದು ಪಾಯಿಂಟ್ ಏನಪ್ಪಾ ಅಂದ್ರೆ ಒಂದು ಗೋಲ್ಡ್ ವೇಸ್ಟೇಜ್ ಚಾರ್ಜಸ್ ಅಂತ ಕೂಡ ಹಾಕ್ತಾರೆ. ಇದು ಒಂದು ಗೋಲ್ಡ್ ವೇಸ್ಟೇಜ್ ಚಾರ್ಜಸ್ ಅಂದ್ರೆ ಅದೊಂದು ಆಭರಣ ಮಾಡಬೇಕಾದ್ರೆ ಗೋಲ್ಡ್ ವೇಸ್ಟೇಜ್ ಚಾರ್ಜಸ್ ಅಂತ ಹಾಕ್ತಾರೆ ನಮಗೆ. ಆ ಒಂದು ಗೋಲ್ಡ್ ವೇಸ್ಟೇಜ್ ಚಾರ್ಜಸ್ ಎಷ್ಟಿರುತ್ತಪ್ಪ ಅಂದ್ರೆ 5%ನಿಂದ 7% ಇರುತ್ತೆ. ಇದು ಕೂಡ ಒಂದು ನಿಮಗೆ ಆ್ಯಡ್ ಮಾಡ್ತಾರೆ. ಈಗ ತಾವು ಟೋಟಲ್ ಆಗಿ ಒಂದು 1 ಲಕ್ಷದ ಒಂದು ಏನಾದರೂ ನೆಕ್ಲೆಸ್ ಅನ್ನು ತಗೊಂಡ್ರಪ್ಪ ಅಂದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜು, ಸ್ಟೋನ್ಸು ಮತ್ತೆ ಈ ಒಂದು ವೇಸ್ಟೇಜ್ ಚಾರ್ಜಸ್ ಎಲ್ಲವೂ ಕೂಡ ಕಲ್ತು ನಮಗೆ 1,30,000 ಬೀಳುತ್ತೆ. ತಾವು ಏನಾದರೂ ಆ ನೆಕ್ಲೆಸ್ ಅನ್ನ ಅವರಿಗೆ ಒಂದು ಶೋರೂಮ್ದವರಿಗೆ ತಾವು ರಿಟರ್ನ್ ಕೊಡ್ಲಿಕ್ಕೆ ಹೋದ್ರೆ ತಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಕಟ್ ಆಗುತ್ತೆ, ಸ್ಟೋನ್ ಚಾರ್ಜಸ್ ಕಟ್ ಆಗುತ್ತೆ, ಹಾಗೆ ಈ ಒಂದು ಏನಪ್ಪಾ ಅಂದ್ರೆ ಗೋಲ್ಡ್ ವೇಸ್ಟೇಜ್ ಚಾರ್ಜಸ್ ಕಟ್ ಆಗುತ್ತೆ. ಇವೆಲ್ಲವೂ ಕಟ್ ಮಾಡಿ ನಿಮಗೆ 1 ಲಕ್ಷಕ್ಕಿಂತ ಕಡಿಮೆ ದುಡ್ಡು ನಿಮ್ಮ ಕೈಗೆ ಸೇರುತ್ತೆ. ಅದಕ್ಕಾಗಿ ತಾವು ಎಲ್ಲರೂ ಈ ಒಂದು ನಮ್ಮ ಒಂದು ವಿಡಿಯೋನ ನೋಡಿ ತಾವು ಯಾವ ಒಂದು ಆಭರಣವನ್ನು ತಗೋಬೇಕು, ಯಾವ ಒಂದು ಆಭರಣವನ್ನು ತಗೋಬಾರ್ದು ಅಂತ ತಾವು ಚೆನ್ನಾಗಿ ವಿಚಾರ ಮಾಡಿ ನೆಸೆಸರಿ ಇದ್ರೆ ಅದರಲ್ಲಿ ತಾವು ಒಂದು ಪರ್ಚೇಸ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಂದ್ರೆ ತಾವು ಏನಪ್ಪಾ ಅಂದ್ರೆ ಗಟ್ಟಿ ಬಿಸ್ಕಿಟ್, ಬಂಗಾರ, ಕಾಯಿನ್ ಇವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ಇನ್ನೊಂದು ಏನಪ್ಪಾ ಅಂದ್ರೆ 6ನೇ ಪಾಯಿಂಟ್ ಟ್ಯಾಕ್ಸ್ ರಿಸಿಪ್ಟ್. ಈಗ ನೀವು ಯಾವುದೇ ಒಂದು ಗೋಲ್ಡ್ ಅನ್ನು, ಅದು ಸಣ್ಣ ಒಂದು ಶಾಪ್ ಇರಲಿ, ಒಂದು ದೊಡ್ಡ ಶೋರೂಮ್ ಇರಲಿ, ಯಾವುದೇ ಒಂದು ನಿಮ್ಮ ಊರಲ್ಲಿ ಇರಲಿ, ಯಾವುದೇ ಒಂದು ಏನೇ ಇರಲಿ, ಅವ್ರ ಹತ್ರ ಒಂದು ಟ್ಯಾಕ್ಸ್ ರಿಸಿಪ್ಟ್ ಅನ್ನ, ಯಾಕಪ್ಪ ಅಂದ್ರೆ ನೀವು ಒಂದು ಏನಪ್ಪಾ ಅಂದ್ರೆ ಕೊಂಡ್ಕೊಳ್ತಾ ಇರುವ ಚಿನ್ನಕ್ಕೆ ಒಂದು ಟ್ಯಾಕ್ಸ್ ರಿಸಿಪ್ಟ್ ಅನ್ನ ತಾವು ತಮ್ಮ ಹತ್ರ ಇಟ್ಕೊಳ್ಳಿ. ಅದು ಎಷ್ಟೇ ವರ್ಷ ಆದ್ರೂ ಅದು ತಮ್ಮ ಒಂದು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ, ಒಂದು ಡಿಸೈನ್ ಏನಾದ್ರೂ ಒಂದು ಫಾಲ್ಟ್ ಬಂತು, ಏನಾದ್ರೂ ಅದರ ಸ್ಟೋನ್ಸ್ ಗಳು ಹುಚ್ಚುದು ಏನಾದ್ರು ಅಂದ್ರೆ ತಾವು ಒಂದು ಯಾವ ರೀತಿ ಆದ್ರೂ ಅವ್ರ ಜೊತೆ ಒಂದು ಫೈಟ್ ಮಾಡಬಹುದು. ತಮ್ಮ ಹತ್ರ ಒಂದು ರಿಸಿಪ್ಟೇ ಇದ್ದಿಲ್ಲ ಅಂದ್ರೆ ತಾವು ಏನು ಕೇಳಕ್ ಆಗೋದಿಲ್ಲ. ಅದಕ್ಕಾಗಿ ಟ್ಯಾಕ್ಸ್ ಹೋದ್ರೂ ಹೋಗ್ಲಿ ತಾವು ಒಂದು ರಿಸಿಪ್ಟ್ ಅನ್ನ ಫಸ್ಟ್ ಈ ಒಂದು ಚಿನ್ನವನ್ನು ತಗೊಳ್ಳೋ ಟೈಮ್ನಾಗ ರಿಸಿಪ್ಟ್ ಅನ್ನ ತಾವು ಬೇಡಿ ಇಸ್ಕೋಬೇಕು. ರಿಸಿಪ್ಟ್ ಕೊಡಿ ಅಂತ ಹೇಳ್ಬೇಕು, ಟ್ಯಾಕ್ಸ್ ರಿಸಿಪ್ಟ್ ಕೊಡಿ ಅಂತ ಹೇಳ್ಬೇಕು. ಒಂದು ಒರಿಜಿನಲ್ ರಿಸಿಪ್ಟ್ ಅನ್ನ ತಾವು ಯಾವಾಗ್ಲೂ ಕೂಡ ತಗೊಳ್ಳೋದು ಮರಿಬೇಡಿ. ಯಾವ ಒಂದು ಚಿನ್ನದ ಒಂದು ಆಭರಣಗಳು ತಗೊಳ್ತಾ ಇರುವಾಗ, ಯಾಕಂದ್ರೆ ಮುಂದೆ ಎದಕ್ಕಾದ್ರೂ ಬರುತ್ತೆ. ಈಗ ಒಂದು ಚಿನ್ನದ ಆಭರಣ ಕಳುವಾಯ್ತಂದ್ರೆ ನೀವು ಒಂದು ಏನಪ್ಪಾ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೂ ಒಂದು ಅದು ಆಭರಣ ನೀವು ಯಾವಾಗ ತಗೊಂಡ್ರೆ ಅಂತ ಕೇಳ್ತಾರೆ, ಅದರ ಒಂದು ರಿಸಿಪ್ಟ್ ಕೇಳ್ತಾರೆ. ಅದು ಅದಕ್ಕಾದ್ರೂ ರಿಸಿಪ್ಟ್ ಬೇಕಾಗುತ್ತೆ. ಅದಕ್ಕಾಗಿ ಒಂದು ರಿಸಿಪ್ಟ್ ತಗೊಳ್ಳೋದನ್ನ ಮರಿಬೇಡಿ ಯಾವತ್ತೇ. ಈಗ ಏನು ಇಷ್ಟೆಲ್ಲ ಆದ್ಮೇಲೆ ಒಂದು ಏನಪ್ಪಾ ಅಂದ್ರೆ ನಾವು ಏನ್ ತಿಳ್ಕೊಂಡಿವಿ ಅಂದ್ರೆ ಒಂದು ಗೋಲ್ಡ್ ಅನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ ನೆನಪಿನಾಗ ಇಟ್ಕೋಬೇಕಪ್ಪ ಅಂದ್ರೆ ಈಗ ಒಂದು 1 ಲಕ್ಷ ರೂಪಾಯಿ ತಾವು ಏನಾದ್ರು ಆಭರಣವನ್ನು ತಗೊಂಡ್ರಿ ಅಂದ್ರೆ ಅದು ಏನಾದ್ರು ತಾವು ರಿಟರ್ನ್ ಕೊಡ್ಲಿಕ್ಕೆ ಹೋದ್ರೆ ಒಂದು 30%, ಮಿನಿಮಮ್ 30% ಕಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಹೋಗುತ್ತೆ, ಮತ್ತೆ ಸ್ಟೋನ್ಸ್ ಗಳದ್ದು ಹೋಗುತ್ತೆ, ಮತ್ತೆ ವೇಸ್ಟೇಜ್ ಹೋಗುತ್ತೆ. ಇವೆಲ್ಲವೂ ತೆಗೆದು ತಮಗೆ ಒಂದು 30% ವರೆಗೂ ಒಂದು ಚಾರ್ಜಸ್ ಅನ್ನು ಕಟ್ ಆಗುತ್ತೆ. ತಾವು ಅದಕ್ಕಾಗಿ ಒಂದು ವಿಡಿಯೋ ಮುಖಾಂತರ ತಾವು ಎಲ್ಲರಿಗೂ ಏನಾದರೂ ಮತ್ತೆ ಯಾರು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಮಾಹಿತಿ ಉಪಯುಕ್ತ ಆದ್ರೆ ಒಂದು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದಿತ್ತಂದ್ರೆ ಇವಿಷ್ಟು ಪಾಯಿಂಟ್ಗಳು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ. ಮತ್ತೆ ಸಿಗೋಣ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಡಿ.